ಸೊ ಫನ್ನಿಯಾಗಿ ನೋಡೋದಾದ್ರೆ ಐಶ್ವರ್ಯ ಅವರಿಗೆ ಎಷ್ಟು ಜನರ ಮೇಲೆ ಕ್ರಶ್ ಆಗಿದೆ? ಕ್ರಶ್ ಅಂದ್ರೆ ಬಂದಾಗ ಎವ್ರಿಡೇ ಇಟ್ಸ್ ನಿಮ್ಗೆ ಗೊತ್ತಿರ್ಬೋದು. ನನ್ನ ಫಸ್ಟ್ ಲವ್ ಬಗ್ಗೆನೂ ತುಂಬಾ ಹೇಳ್ಕೊಂಡಿದ್ದೀನಿ ಎಲ್ಲ ಕಡೆ. ನಮ್ಮ ವೀಕ್ಷಕರಿಗೆ ಒಂದ್ಸಲ ಸೊ ಕ್ರಶ್ ಅಂತ ಬಂದಾಗ ಎಲ್ಲರಿಗೂ ಯಾರು ಬ್ಯೂಟಿಫುಲ್ ಕಾಣಿಸ್ತಾರೋ ಕ್ರಶ್ ನಿಮ್ಮ ಲವ್ ವಿಚಾರನ ಈಗ ಹೇಳ್ಬೇಕು ನೀವು. ಅದೇ ಫಸ್ಟ್ ಲವ್ ಬಗ್ಗೆ ಫಸ್ಟ್ ಟೈಮ್ ಬಿಫೋರ್ ಟ್ರಾನ್ಸ್ಫರ್ಮೇಷನ್ ಅದು ಆಗಿದ್ದು. ಸೊ ಅವಾಗ ಏನಂತಾನೆ ಗೊತ್ತಿರಲಿಲ್ಲ, ಪ್ರೀತಿ ತೋರಿಸ್ದವ್ರೆಲ್ಲ ಲವ್ ಅಂತ ಅನ್ಕೊಂಡ್ಬಿಡಿದ್ವಿ. ಇವಾಗ ಆ ಕ್ರಶೇ ಬೇರೆ ಪ್ರೀತಿನೇ ಬೇರೆ ಅಂತ ಆಮೇಲೆ ಅರ್ಥ ಆಯ್ತು. ತಾಯಿ ಪ್ರೀತಿ ಮತ್ತೆ ಮಕ್ಕಳು ಪ್ರೀತಿ ಅದೆಲ್ಲ ನೋಡಿದ್ಮೇಲೆ ಸೊ ಆ ಕ್ರಶ್ ಒಂಥರ ಅವಾಗ ಆ ಏಜಲ್ಲಿ 90s ಕಿಡ್ಸ್ಗೆ ಅವಾಗ ಅದು ಕ್ರಶ್, ಇವಾಗ 2K ಕಿಡ್ಸ್ಗೆ ಬೇರೆ ತರ ಕ್ರಶ್, ಡಿಫ್ರೆಂಟ್ ಕ್ರಶ್ ಅದು. ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ನಿಮ್ಗೆ? ಪ್ರಪೋಸಲ್ಸ್ ತುಂಬಾ ಬರ್ತಾ ಇರುತ್ತೆ. ಫೇಸ್ಬುಕ್ ತೆಗೆದ್ರೆ, ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಐ ಲವ್ ಯು, ಐ ಮ್ಯಾರಿ ಯು ಅಂತಾನೆ ಬಂದಿರುತ್ತೆ. ಬಟ್ ಅದೆಲ್ಲ ಫೇಕ್ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಇಲ್ಲ, ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡಿರೋದು ಯಾವ್ದಾದ್ರು ಒಂದು ಅಫ್ಕೋರ್ಸ್ ಇದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿದ್ದೀರಾ ಅಂದ್ಮೇಲೆ ಯಾರಾದ್ರೂ ಪ್ರಪೋಸ್ ಮಾಡಿರ್ತಾರೆ. ಪ್ರಪೋಸಲ್ ಅಂತ ಬಂದಾಗ ಐ ಥಿಂಕ್ ಒಂದು 5-6 ಇಯರ್ಸ್ ಬಿಫೋರ್ ಒಂದು ಅನ್ಫರ್ಗೆಟಬಲ್ ಪ್ರಪೋಸ್. ಅದು ಹೇಗೆ ಅಂತ ಹೇಳಿದ್ರೆ, ದೊಮ್ಲೂರಲ್ಲಿ ನಾನು ಗಾಡೀಲಿ ನನ್ನ ಫ್ರೆಂಡ್ಸ್ ಅವಾಗ ಗ್ರೂಪ್ ಆಗಿದ್ವಿ. ನಮ್ಮ ಇಂಟರ್ನಲ್ ಇರೋರಿಗೆ ಒಬ್ರಿಗೆ ಲವ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಮೇನ್ ರೋಡಲ್ಲಿ ಇದ್ದೀವಿ, ನಾನು ಬೇರೆ ಗಾಡಿಯಲ್ಲಿದ್ದೀನಿ, ಅಲ್ಲಿ ನಿಲ್ಲಿಸು ಅಂತ ಹೇಳ್ಬಿಟ್ಟು ಹಿಂದೆಗಡೆಯಿಂದ ಡೈರೆಕ್ಷನ್ಸ್ ಅವ್ರಿಗೆ. ಅವ್ರ ಗಾಡಿ ನಿಲ್ಸಲ್ಲ, ನೀಚೆ ಬಂದಿದ್ದೀನಿ, ಟಕ್ಕಂತ ತೊಗೊಂಬಂದು ಫುಲ್ ದೊಡ್ಡ ಬೊಕ್ಕೆ ಮತ್ತು ವಿತ್ ಅದು ದಿವಾಲಿ ಟೈಮ್ ಅನ್ಸುತ್ತೆ, ಅದೊಂದು ಏನೇನೋ ಗಿಫ್ಟ್ಸು, ಐ ಥಿಂಕ್ 7 ಗಿಫ್ಟ್ಸ್ ಟೈಪ್ ಏನೋ ಒಂದು ಪ್ಲಾನ್ ಮಾಡಿ ಕೊಟ್ಟಿದ್ರು. ಅದೊಂಥರ ಅನ್ಫರ್ಗೆಟಬಲ್ ಮೂಮೆಂಟ್. ಅದು ಉತ್ತರ ಏನಿತ್ತು ನಿಮ್ಮ ಕಡೆಯಿಂದ? ಇಟ್ಸ್ ಜಸ್ಟ್ ಅ ಫ್ರೆಂಡ್ಶಿಪ್ ಅಷ್ಟೇ. ನನಗೆ ಅದು ಕ್ಯಾಲ್ಕುಲೇಷನ್ ಅವಾಗ ಗೊತ್ತಾಗಿಲ್ಲ. ನನಗೆ ಅದು ಏನಂತಾನೆ ಅರ್ಥ ಆಗಿಲ್ಲ. ಅವಾಗ ಹೆಂಗೆ ರಿಯಾಕ್ಟ್ ಮಾಡೋದಂತ ಗೊತ್ತಿರಲಿಲ್ಲ. ಈಗ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಸಂಗಾತಿ ಬೇಕು ಅನ್ನೋಂಥ ಹಂಬಲ ಇರಲ್ವಾ? ಇರುತ್ತೆ ಖಂಡಿತ, ವೈ ನಾಟ್? ಬಿಕಾಸ್ ಎಂಡ್ ಆಫ್ ದ ಡೇ ನಾವು ಲೈಫ್ ಜರ್ನಿ ಮಾಡಿದಾಗ, ಇವಾಗ ನಮ್ಮ ತಂದೆಗೆ ನಮ್ಮ ತಾಯಿ ಇದ್ದರು, ನಮ್ಮ ತಾಯಿಗೆ ನಮ್ಮ ತಂದೆ ಇದ್ದರು. ನಾವು ಜೀವನ ಲಾಸ್ಟ್ ತನಕ ಬಂದಾಗ ಯಾರು ಇರ್ತಾರೋ ಇಲ್ವೋ, ಅದೆಲ್ಲ ಆಸೆಗಳಿರುತ್ತೆ. ಬಟ್ ನಿಜ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಕನಸಾಗೆ ಉಳಿದ್ಬಿಡುತ್ತೆ. ಕೆಲವೊಬ್ಬರಿಗೆ ಸಕ್ಸಸ್ಫುಲ್ ಸ್ಟೋರೀಸು ನೋಡಿದ್ದೀನಿ. ಮೋಸ್ಟ್ ಆಫ್ ದ 90% ಕೇಸಲ್ಲಿ ನನಗೆ ಸಕ್ಸಸ್ ನೋಡಿಲ್ಲ ನಮ್ಮ ಸಮುದಾಯದಲ್ಲಿ. ಓಕೆ, ಮುಂದೆ ಏನಾದರೂ ನೀವು ಮದುವೆ ಮಾಡ್ಕೊಳ್ಳೋ ಯೋಚನೆ? ಆ ಥರ ಯಾರಾದ್ರು ಪ್ರಪೋಸ್ ಮಾಡಿ? ಇಲ್ಲ, ಈಗ ಆಲ್ರೆಡಿ ಪ್ರಪೋಸಸ್ಗಳು ಬರ್ತಾ ಇದ್ದಾವೆ. ಸೊ ದಟ್ ಏನಾದ್ರು ಪ್ಲಾನಿಂಗ್ಸ್ ಇದೆಯಾ? ನನಗೆ ಅದ್ರ ಬಗ್ಗೆ ಇನ್ನೂ ಐಡಿಯಾನೇ ಇಲ್ಲ ಆ್ಯಕ್ಚುಲಿ. ಆ ಥರ ರಿಯಲ್ ಯಾರಾದರೂ ಲೈಫ್ ಕೊಡಕ್ಕೆ ಬರ್ತೀನಿ ಅಂತ ಹೇಳಿದಾಗ ಖಂಡಿತ ನಾವು ಅಕ್ಸೆಪ್ಟ್ ಮಾಡ್ಕೋಬೋದು.